ಹಾಯ್, ನಾನು ಅಕ್ಷತಾ ಉಡುಪ. ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಟಾಕ್ ಆಫ್ ದ ಟೌನ್ ಆಗಿರುವಂತಹ ಒಂದು ಸ್ಕೀಮ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಕ್ಯಾಂಪೇನ್ನ ಒಂದು ಭಾಗವಾದಂತಹ ಸ್ಕೀಮ್. ಇದನ್ನು January 22, 2015 ಇಂಟ್ರೊಡ್ಯೂಸ್ ಮಾಡಲಾಯಿತು. ನಾನು ಮಾತಾಡ್ತಾ ಇರೋದು ಸುಕನ್ಯಾ ಸಮೃದ್ಧಿ ಯೋಜನೆಯ ಬಗ್ಗೆ. ಇದು ಗೌರ್ಮೆಂಟ್ ಬ್ಯಾಕ್ಡ್ ಸೇವಿಂಗ್ಸ್ ಸ್ಕೀಮ್ ಆಗಿದ್ದು, ಇದು ಸ್ಪೆಸಿಫಿಕಲಿ ಹೆಣ್ಣು ಮಕ್ಕಳಿಗೋಸ್ಕರ ಮಾಡಿದಂತಹ ಸ್ಕೀಮ್ ಆಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನಾ ಅಂದರೆ ಏನು, ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೆ, ಇದರ ಬೆನಿಫಿಟ್ಸ್ ಏನು, ಹಾಗೆ ಫೀಚರ್ಸ್ ಏನು, ಅದೇ ಥರ ಈ ಅಕೌಂಟನ್ನು ಓಪನ್ ಮಾಡೋದು ಹೇಗೆ, ಹಾಗೆ ಈ ಅಕೌಂಟಲ್ಲಿ ಇಂಟ್ರೆಸ್ಟ್ ಎಷ್ಟು ಬರುತ್ತೆ, ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನೋ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಪ್ರತಿ ವಾರ ಇನ್ಫಾರ್ಮೇಟಿವ್ ಕಂಟೆಂಟ್ಗಳನ್ನು ಪೋಸ್ಟ್ ಮಾಡ್ತಾ ಇರ್ತೇವೆ. ಸೊ ಈ ಸ್ಕೀಮ್ ಬೇಸಿಕಲಿ ಹೆಣ್ಣು ಮಕ್ಕಳ ಎಜುಕೇಷನ್ಗೆ ಹಾಗೆ ಅವರ ಮದುವೆಗೆ ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೊಡೋದಕ್ಕಾಗಿ ಇಂಟ್ರೊಡ್ಯೂಸ್ ಮಾಡಿದಂತಹ ಸ್ಕೀಮ್. ಈ ಸ್ಕೀಮಲ್ಲಿ ಹೆಣ್ಣು ಮಗುವಿನ ಪೇರೆಂಟ್ ಅಥವಾ ಗಾರ್ಡಿಯನ್ ಒಂದು ರೆಗ್ಯುಲರ್ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. 21 ವರ್ಷದ ನಂತರ ಮೆಚುರಿಟಿ ವ್ಯಾಲ್ಯೂ ಅವರಿಗೆ ಸಿಗುತ್ತೆ. ಸೊ ಈ ಸ್ಕೀಮ್ ನೀವು ಅಕೌಂಟ್ ಓಪನ್ ಮಾಡಿದ ದಿನದಿಂದ 21 ವರ್ಷದವರೆಗೆ ನಡೆಯುತ್ತೆ. ಅಂದರೆ ಇದರ ಮೆಚುರಿಟಿ ಪೀರಿಯಡ್ 21 ವರ್ಷ, ಅಥವಾ 21 ವರ್ಷ ಕಂಪ್ಲೀಟ್ ಆಗೋ ಮೊದಲು, ಅಂದರೆ ಮೆಚುರಿಟಿ ಪೀರಿಯಡ್ಗಿಂತ ಮೊದಲು ಆ ಹೆಣ್ಣು ಮಗುವಿಗೆ ಮದುವೆ ಆದರೆ ಆ ಅಮೌಂಟನ್ನು ನಾವು ವಿಡ್ರಾ ಮಾಡ್ಬೋದಾಗಿದೆ. ಆಟ್ ಪ್ರೆಸೆಂಟ್ ಈ ಸ್ಕೀಮ್ 8% ರಿಟರ್ನ್ಸನ್ನು ಕೊಡ್ತಾ ಇದೆ. ಈಗ ಈ ಸ್ಕೀಮಿಗೆ ಯಾರ್ಯಾರು ಎಲಿಜಿಬಲ್ ಅಂತ ನೋಡೋಣ. ಒಂದು ಹೆಣ್ಣು ಮಗು ಅದಕ್ಕೆ 10 ವರ್ಷ ಆಗೋದ್ರ ಒಳಗೆ ಈ ಸ್ಕೀಮಿಗೆ ಎಲಿಜಿಬಲ್ ಆಗುತ್ತೆ. ಅಂದರೆ ಒಂದು ಹೆಣ್ಣು ಮಗುವಿಗೆ 10 ವರ್ಷ ಕಂಪ್ಲೀಟ್ ಆಗೋ ಮೊದಲು ನೀವು ಈ ಅಕೌಂಟನ್ನು ಎನಿ ಟೈಮ್ ಓಪನ್ ಮಾಡ್ಬೋದು. ಸೊ ಒಂದು ಹೆಣ್ಣು ಮಗುವಿನ ಹೆಸರಲ್ಲಿ ಒಂದೇ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ. ಅದೇ ಥರ ಒಂದು ಫ್ಯಾಮಿಲಿಯಲ್ಲಿ 2 ಇಂತಹ ಅಕೌಂಟ್ಗಳನ್ನು ಓಪನ್ ಮಾಡ್ಬೋದು. ಅಂದರೆ ಒಂದು ಫ್ಯಾಮಿಲಿಯಲ್ಲಿ 2 ಹೆಣ್ಮಕ್ಳಿದ್ರೆ ನೀವು 2 ಅಕೌಂಟನ್ನು ಓಪನ್ ಮಾಡ್ಬೋದು. ಅದೇ ಒಂದು ಫ್ಯಾಮಿಲಿಯಲ್ಲಿ 3 ಹೆಣ್ಮಕ್ಳಿದ್ರೆ ಇದೇ ಫ್ಯಾಮಿಲಿಯ ಅಂಡರಲ್ಲಿ 3 ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಮ್ಯಾಕ್ಸಿಮಮ್ ಆಗಿ ಒಂದು ಫ್ಯಾಮಿಲಿಗೆ 2 ಇಂತಹ ಅಕೌಂಟ್, ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟನ್ನು ಓಪನ್ ಮಾಡ್ಬೋದು. ಇದಕ್ಕೆ ಒಂದು ಎಕ್ಸೆಪ್ಷನ್ ಇದೆ. ಆಲ್ರೆಡಿ ಒಂದು ಹೆಣ್ಣು ಮಗು ಇದ್ದು ಮತ್ತೊಮ್ಮೆ ಟ್ವಿನ್ಸ್ ಹೆಣ್ಣು ಮಕ್ಕಳು ಜನಿಸಿದರೆ ಆಗ 3 ಹೆಣ್ಣು ಮಕ್ಕಳಿಗೂ ಕೂಡ ಈ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ ಅಕೌಂಟ್ ಓಪನ್ ಮಾಡುವ ಎಲಿಜಿಬಿಲಿಟಿ ಸಿಗುತ್ತೆ. ಅಂದರೆ ಮೊದಲನೆಯ ಮಗು ಹೆಣ್ಣು ಮಗು ಆಗಿದ್ದು ನೆಕ್ಸ್ಟ್ ಟ್ವಿನ್ಸ್ ಆದರೆ ಈ 3 ಹೆಣ್ಣು ಮಕ್ಕಳಿಗೂ ಈ ಎಲಿಜಿಬಿಲಿಟಿ ಸಿಗುತ್ತೆ. ಅದೇ ಒಂದೇ ಮನೆಯಲ್ಲಿ ಟ್ವಿನ್ಸ್ ಅಲ್ಲದ 3 ಹೆಣ್ಣು ಮಕ್ಕಳಿದ್ರೆ 2 ಹೆಣ್ಣು ಮಕ್ಕಳಿಗೆ ಈ ಯೋಜನೆಯ ಅಡಿ ನೀವು ಅಕೌಂಟನ್ನು ಓಪನ್ ಮಾಡ್ಬೋದಾಗಿದೆ. ಈಗ ನಿಮಗೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಅಡಾಪ್ಟೆಡ್ ಚೈಲ್ಡ್ಗೆ ಈ ಯೋಜನೆ ಅಪ್ಲೈ ಆಗುತ್ತಾ ಅಂತ. ಖಂಡಿತ ಆಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಚೈಲ್ಡನ್ನು ಅಡಾಪ್ಟ್ ಮಾಡಿದರೆ, ಹೆಣ್ಣು ಮಗುವನ್ನು ಅಡಾಪ್ಟ್ ಮಾಡಿದರೆ ಆಗಲೂ ಕೂಡ ಈ ಯೋಜನೆ ನಿಮಗೆ ಅಪ್ಲೈ ಆಗುತ್ತೆ. ಆದರೆ ಈ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಒಂದು ಹೆಣ್ಣು ಮಗುವಿನ ಪೇರೆಂಟ್ಸ್ ಅಥವಾ ಆ ಹೆಣ್ಣು ಮಗುವಿನ ಗಾರ್ಡಿಯನ್ಸ್ಗೆ ಮಾತ್ರ ಎಲಿಜಿಬಿಲಿಟಿ ಇರುತ್ತೆ. ಈಗ ಈ ಸ್ಕೀಮಿನ ಫೀಚರ್ಸ್ ಹಾಗೂ ಬೆನಿಫಿಟ್ಸನ್ನು ನೋಡೋಣ. ಇನ್ನೊಂದು ಆಶ್ಚರ್ಯ ಆಗುವಂತಹ ವಿಷಯ ಏನಂದರೆ 2018ರಿಂದ 2021 ಈ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ 1,42,73,910 ಹೊಸ ಅಕೌಂಟ್ಗಳು ಓಪನ್ ಆಗಿದೆ. ಇದೆಲ್ಲ ಯಾಕಂದರೆ ಈ ಸ್ಕೀಮ್ ಕೊಡುವಂತಹ ಬೆನಿಫಿಟ್ಸ್ ಹಾಗೂ ಇದರಲ್ಲಿ ಇರುವಂತಹ ಫೀಚರ್ಸ್ನಿಂದಾಗಿ ಹೆಚ್ಚು ಜನರು ಈ ಯೋಜನೆಯ ಅಡಿಯಲ್ಲಿ ಅವರ ಹೆಣ್ಣು ಮಕ್ಕಳ ಅಕೌಂಟ್ಗಳನ್ನು ಓಪನ್ ಮಾಡಿದ್ದಾರೆ. ಈ ಸ್ಕೀಮಲ್ಲಿ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಇಲ್ಲಿಯ ಮಿನಿಮಮ್ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಮೆಂಟ್ 250 ರೂಪಾಯಿ ಆಗಿದೆ. ಹಾಗೆ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ 1.5 ಲಕ್ಷ ಆಗಿದೆ. ಅಂದರೆ ನೀವು ಅಕೌಂಟ್ ಓಪನ್ ಮಾಡಿ 15 ವರ್ಷದ ತನಕ ಪ್ರತಿ ವರ್ಷ ಅಟ್ಲೀಸ್ಟ್ 250 ರೂಪಾಯಿಯನ್ನು ಈ ಅಕೌಂಟಿಗೆ ಹಾಕ್ತಾ ಇರಬೇಕಾಗುತ್ತೆ. 15 ವರ್ಷ ಕಂಪಲ್ಸರಿಯಾಗಿ ಪ್ರತಿ ವರ್ಷ ನೀವು 250 ರೂಪಾಯಿಯನ್ನು ಹಾಕಿದರೆ ಅದು ನಂತರ ಅಲ್ಲಿಂದ ಇಂಟ್ರೆಸ್ಟ್ ಅದಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ. 21 ವರ್ಷದ ನಂತರ ನೀವು ಈ ಅಮೌಂಟನ್ನು ತೆಗಿಬೋದಾಗಿದೆ. ಅಥವಾ ಹೆಣ್ಣು ಮಗುವಿನ ಮದುವೆ 21 ವರ್ಷದ ಮೊದಲೇ ಆದರೆ ಆಗ ಕೂಡ ನೀವು ಈ ಅಕೌಂಟಿಂದ ಹಣವನ್ನು ವಿಡ್ರಾ ಮಾಡ್ಬೋದು. ಅಂದರೆ ಈ ಅಕೌಂಟಿನ ಮೆಚುರಿಟಿ 21 ವರ್ಷ ಅಥವಾ ಹೆಣ್ಣು
ಹೆಣ್ಣು ಮಗುವಿನ ಮದುವೆ ಯಾವುದು ಮೊದಲಾಗುತ್ತೋ ಅದರ ಬೇಸಿಸ್ ಮೇಲೆ ಮೆಚುರಿಟಿ ಆಗುತ್ತೆ. ಒಂದು ವೇಳೆ ಈ ಸ್ಕೀಮ್ ಅನ್ನ ನೋಡಿಕೊಳ್ತಾ ಇರುವಂತಹ ಪೇರೆಂಟ್ ಅಥವಾ ಗಾರ್ಡಿಯನ್ಗೆ ಏನಾದರೂ ಆದರೆ ಈ ಸ್ಕೀಮ್ ಅನ್ನ ಕ್ಲೋಸ್ ಮಾಡಲಾಗುತ್ತೆ, ಅಂದ್ರೆ ಈ ಅಕೌಂಟ್ ಅನ್ನ ಕ್ಲೋಸ್ ಮಾಡಲಾಗುತ್ತೆ. ಹಾಗೆ ಅದರಲ್ಲಿ ಇದ್ದಂತಹ ಪ್ರೊಸೀಡ್ಸ್ ಅಂದ್ರೆ ಅದರಲ್ಲಿ ಇಷ್ಟರವರೆಗೆ ಅಕ್ಯುಮುಲೇಟ್ ಆದಂತಹ ಹಣವನ್ನ ಆ ಹೆಣ್ಣು ಮಗುವಿಗೆ ಕೊಡಲಾಗುತ್ತೆ. ಈಗ ಈ ಸ್ಕೀಮಿನ ಹಣವನ್ನ ಮೆಚುರಿಟಿಗಿಂತ ಮೊದಲೇ ವಿಡ್ರಾ ಮಾಡ್ಬೋದಾ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಮೂಡ್ಬೋದು. ಖಂಡಿತ ಮಾಡ್ಬೋದು. ಈ ಸ್ಕೀಮಿನ 50% ಹಣವನ್ನ ಹೆಣ್ಣು ಮಗುವಿಗೆ 18 ವರ್ಷ ಆದ ನಂತರ SLC ಪಾಸ್ ಆಗಿದ್ರೆ, 10th ಪಾಸ್ ಆಗಿದ್ರೆ, ಅವಳ ಮದುವೆ ಆಗದಿದ್ರೂ ಕೂಡ ನೀವು ವಿಡ್ರಾ ಮಾಡ್ಬೋದು. ಈ ಸ್ಕೀಮಿನ 50% ಹಣವನ್ನು ಹೆಣ್ಣು ಮಗುವಿಗೆ 18 ವರ್ಷ ಆದಮೇಲೆ ಅಥವಾ 10th ಸ್ಟ್ಯಾಂಡರ್ಡ್ ಪಾಸ್ ಆದಮೇಲೆ ನೀವು ವಿಡ್ರಾ ಮಾಡ್ಬೋದು. ಇದನ್ನ ಆ ಹೆಣ್ಣು ಮಗುವಿಗೆ ಮದುವೆ ಆಗದೇ ಇದ್ರೂ ಕೂಡ ನೀವು ವಿಡ್ರಾ ಮಾಡ್ಬೋದು. ಇದರ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಈ ಅಕೌಂಟ್ ಈಸಿಲಿ ಟ್ರಾನ್ಸ್ಫರೇಬಲ್ ಆಗಿದೆ. ಅಂದ್ರೆ ನೀವು ಬ್ಯಾಂಗ್ಳೂರಲ್ಲಿ ಈ ಅಕೌಂಟ್ ಅನ್ನು ಓಪನ್ ಮಾಡಿದ್ರೆ ನಿಮ್ಮ ಫ್ಯಾಮಿಲಿ ಮುಂಬೈಗೆ ಶಿಫ್ಟ್ ಆದ್ರೆ ನೀವು ಈ ಅಕೌಂಟ್ ಅನ್ನ ಬ್ಯಾಂಗ್ಳೂರಿಂದ ಮುಂಬೈಗೆ ಶಿಫ್ಟ್ ಮಾಡ್ಬೋದು. ಅಂದ್ರೆ ನೀವು ಒಂದು ಪೋಸ್ಟ್ ಆಫೀಸಿಂದ ಇನ್ನೊಂದು ಪೋಸ್ಟ್ ಆಫೀಸಿಗೆ ಅಥವಾ ನೀವು ಇದನ್ನ ಬ್ಯಾಂಕಲ್ಲಿ ಮಾಡಿದ್ರೆ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ನೀವು ಈಸಿಲಿ ಇದನ್ನ ಶಿಫ್ಟ್ ಮಾಡ್ಬೋದು. ಅದೇ ತರ ಈ ಅಕೌಂಟಿಗೆ ಸೋವರಿನ್ ಗ್ಯಾರಂಟಿ ಇದೆ. ಅಂದ್ರೆ ನೀವು ಅಕೌಂಟ್ ಓಪನ್ ಮಾಡಿದಂತಹ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ ಮುಳುಗಿ ಹೋದ್ರೂ ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಸೆಕ್ಯೂರ್ ಆಗಿರುತ್ತೆ. ಈ ಅಕೌಂಟಲ್ಲಿ ಇಂಟ್ರೆಸ್ಟ್ ಇಯರ್ಲಿ ಕಂಪೌಂಡ್ ಆಗುತ್ತೆ. ಹಾಗೆ ಈಗ ಈ ಅಕೌಂಟಲ್ಲಿ ಇಂಟ್ರೆಸ್ಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ ನೋಡೋಣ. ಅಟ್ ಪ್ರೆಸೆಂಟ್ ಈ ಅಕೌಂಟಿಗೆ 8% ಇಂಟ್ರೆಸ್ಟನ್ನು ನೀಡಲಾಗ್ತಾ ಇದೆ. ಹೋದ ಕ್ವಾರ್ಟರಲ್ಲಿ 7.6% ಇಂಟ್ರೆಸ್ಟನ್ನು ಕೊಡಲಾಗಿತ್ತು. ಸೊ ಪ್ರತಿ ಕ್ವಾರ್ಟರ್ಗೆ ಇದರ ಇಂಟ್ರೆಸ್ಟ್ ಚೇಂಜ್ ಆಗ್ತಾ ಇರುತ್ತೆ. ಈ ಅಕೌಂಟಿನ ಇಂಟ್ರೆಸ್ಟನ್ನು ಪ್ರತಿ ಕ್ವಾರ್ಟರಲ್ಲಿ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ. ಸೊ ಈ ಕ್ವಾರ್ಟರ್ಗೆ ಗೌರ್ಮೆಂಟ್ 8% ರಿಟರ್ನ್ ಕೊಡುವ ಡಿಸಿಷನನ್ನು ತಗೊಂಡಿದೆ. ಅದೇ ಥರ ಹೋದ ಕ್ವಾರ್ಟರಲ್ಲಿ ಗೌರ್ಮೆಂಟ್ 7.6% ಇಂಟ್ರೆಸ್ಟನ್ನು ಈ ಅಕೌಂಟಿಗೆ ಕೊಡುವಂತಹ ಡಿಸಿಷನ್ ಅನ್ನ ತಗೊಂಡಿತ್ತು. ಸೊ ಪ್ರತಿ ಕ್ವಾರ್ಟರ್ಗೆ ಈ ಇಂಟ್ರೆಸ್ಟ್ ರೇಟ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈಗ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನೋಡೋಣ. ನಿಮಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಗ್ರೋವಿನ ಸುಕನ್ಯಾ ಸಮೃದ್ಧಿ ಯೋಜನಾ ಕ್ಯಾಲ್ಕುಲೇಟರ್ ಅನ್ನ ನೀವು ಯೂಸ್ ಮಾಡ್ಬೋದು. ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇವೆ. ಸೊ ನಾವು ಎಕ್ಸಾಂಪಲ್ಗೆ ಹೆಣ್ಣು ಮಗುವಿಗೆ 1 ವರ್ಷ ಇರುವಾಗ 10,000 ಇನ್ವೆಸ್ಟ್ ಮಾಡಿ ಪ್ರತಿ ವರ್ಷ 10,000 ನಾವು ಇನ್ವೆಸ್ಟ್ ಮಾಡ್ತಾ ಹೋಗ್ತೇವೆ ಅಂತ ಎಸ್ಯೂಮ್ ಮಾಡಿದ್ರೆ ಈ ಹೆಣ್ಣು ಮಗುವಿಗೆ 21 ವರ್ಷ ಆಗುವಾಗ ಈ ಅಕೌಂಟಲ್ಲಿ 4,48,969 ರೂಪಾಯಿಯನ್ನು ನಾವು ಅಕ್ಯುಮುಲೇಟ್ ಮಾಡಿರ್ತೇವೆ. ಅದೇ ಥರ ನಾವು ನಮ್ಮ ಇನ್ವೆಸ್ಟ್ಮೆಂಟನ್ನು ಪ್ರತಿ ವರ್ಷ 50,000ಕ್ಕೆ ಇನ್ಕ್ರೀಸ್ ಮಾಡಿದರೆ ಆ ಕೇಸಲ್ಲಿ ಹೆಣ್ಣು ಮಗುವು 21 ವರ್ಷವನ್ನು ಅಟೈನ್ ಮಾಡುವಾಗ ಈ ಅಕೌಂಟಲ್ಲಿ ಟೋಟಲ್ ಅಕ್ಯುಮುಲೇಟ್ ಆಗಿರುವಂಥದ್ದು 22,44,845. ಅದೇ ಥರ ನಾವು ಪ್ರತಿ ವರ್ಷ 1,50,000 ಈ ಅಕೌಂಟಲ್ಲಿ ಹಾಕ್ತಾ ಹೋದರೆ, ಅಂದರೆ ಇದು ಮ್ಯಾಕ್ಸಿಮಮ್ ಲಿಮಿಟ್, 1,50,000 ಪ್ರತಿ ವರ್ಷ ನಾವು ಈ ಅಕೌಂಟಲ್ಲಿ ಹಾಕ್ತಾ ಹೋದರೆ ಹೆಣ್ಣು ಮಗುವಿಗೆ 21 ವರ್ಷ ಆಗುವಾಗ ಇದರಲ್ಲಿ ನಮ್ಮ ಎಸ್ಟಿಮೇಟೆಡ್ ಕಾಪ್ಸ್ 67,34,534 ಆಗ್ತದೆ. ಸೊ ಈಗ ಈ SSY ಅಕೌಂಟನ್ನು ಓಪನ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಅಕೌಂಟನ್ನು ಓಪನ್ ಮಾಡಬೇಕಾದ್ರೆ ನೀವು ಹತ್ತಿರದ ಪೋಸ್ಟ್ ಆಫೀಸ್ ಅಥವಾ ಪಾರ್ಟಿಸಿಪೇಟಿಂಗ್ ಪ್ರೈವೇಟ್ ಅಥವಾ ಪಬ್ಲಿಕ್ ಬ್ಯಾಂಕ್ಗೆ ಹೋಗಬೇಕಾಗುತ್ತೆ. ಇಲ್ಲಿ ತನಕ ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಆನ್ಲೈನ್ ಆಗಲಿಲ್ಲ ಅಂದರೆ ಆನ್ಲೈನಲ್ಲಿ ನಿಮಗೆ ಅಕೌಂಟನ್ನು ಓಪನ್ ಮಾಡೋದು ಸಾಧ್ಯ ಆಗೋದಿಲ್ಲ. ನೀವು ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕಿಗೆ ಹೋಗಿಯೇ ಈ ಅಕೌಂಟನ್ನು ಫಸ್ಟಿಗೆ ಓಪನ್ ಮಾಡಬೇಕಾಗುತ್ತೆ. ಸೊ ಈ ಅಕೌಂಟನ್ನು ಓಪನ್ ಮಾಡೋದಕ್ಕೆ ನೀವು ಹತ್ತಿರದ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕಿಗೆ ವಿಸಿಟ್ ಮಾಡಿ ಅಲ್ಲಿ ಫಾರ್ಮ್ SSA 1 ಅಂತ ಕೊಡ್ತಾರೆ. ಈ ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ. ಸೊ ಈ ಫಾರ್ಮ್ ಆನ್ಲೈನ್ ಕೂಡ ಅವೈಲೇಬಲ್ ಇದೆ. ನೀವು ಡೈರೆಕ್ಟಾಗಿ ಇಂಡಿಯನ್ ಪೋಸ್ಟ್ ವೆಬ್ಸೈಟ್ ಅಥವಾ RBIನ ವೆಬ್ಸೈಟ್ ಅಥವಾ ಪ್ರೈವೇಟ್ ಅಥವಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿನ ವೆಬ್ಸೈಟಿಗೆ ಹೋಗಿ ಈ ಫಾರ್ಮನ್ನು ಡೌನ್ಲೋಡ್ ಮಾಡಿ ಫಿಲ್ ಮಾಡಿಯೇ ನೀವು ನಿಮ್ಮ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕಿಗೆ ಇದನ್ನು ಸಬ್ಮಿಟ್ ಮಾಡ್ಬೋದು. ಸೊ ನೀವು ಡೈರೆಕ್ಟಾಗಿ ವೆಬ್ಸೈಟಿಂದ ಈ ಫಾರ್ಮನ್ನು ಡೌನ್ಲೋಡ್ ಮಾಡಬೇಕು ಅಂತಿದ್ರೆ ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು. ನಾವು ಆ ಲಿಂಕನ್ನು ಕೊಟ್ಟಿದ್ದೇವೆ. ಅಲ್ಲಿಂದ ನೀವು ಡೈರೆಕ್ಟಾಗಿ ಫಾರ್ಮ್ SSA 1 ಡೌನ್ಲೋಡ್ ಮಾಡಿ ಫಿಲ್ ಮಾಡಿ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕಿಗೆ ಸಬ್ಮಿಟ್ ಮಾಡ್ಬೋದು. ಸೊ ಇದನ್ನು ಮಾಡಿದ ಕೂಡಲೇ ಬರ್ತ್ ಸರ್ಟಿಫಿಕೇಟನ್ನು ಕೇಳ್ತಾರೆ ಆ್ಯಸ್ ಅ ಪ್ರೂಫ್. ಸೊ ಹೆಣ್ಣು ಮಗುವಿನ ಬರ್ತ್ ಸರ್ಟಿಫಿಕೇಟನ್ನು ನೀವು ಪ್ರೂಫ್ ಆಗಿ ಕೊಡಬೇಕು. ಇದರ ಜೊತೆಗೆ ಪೇರೆಂಟ್ ಅಥವಾ ಗಾರ್ಡಿಯನ್ನಿನ ID ಪ್ರೂಫನ್ನು ಕೂಡ ಅಲ್ಲಿ ಕೇಳ್ತಾರೆ. ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ವೋಟರ್ ID ಆಗಿರ್ಬೋದು, ಈ ಥರದ ಡಾಕ್ಯುಮೆಂಟ್ಸನ್ನು ಕೂಡ ನೀವಲ್ಲಿ ಸಬ್ಮಿಟ್ ಮಾಡಬೇಕು. ಇದರೊಂದಿಗೆ ಅಡ್ರೆಸ್ ಪ್ರೂಫ್, ಟೆಲಿಫೋನ್ ಬಿಲ್ ಇರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ಈ ಥರ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಅಡ್ರೆಸ್ ಪ್ರೂಫಿಗೋಸ್ಕರ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದಾದ ನಂತರ ನೀವು ಫಸ್ಟ್ ಡೆಪಾಸಿಟನ್ನು ಮಾಡಬೇಕಾಗುತ್ತೆ. ನಿಮ್ಮ ಫಸ್ಟ್ ಡೆಪಾಸಿಟ್
ಡೆಪಾಸಿಟನ್ನು ನೀವು ಕ್ಯಾಶಲ್ಲಿ, ಚೆಕ್ಕಲ್ಲಿ, ಡಿಮಾಂಡ್ ಡ್ರಾಫ್ಟಲ್ಲಿ ಅಥವಾ ಆನ್ಲೈನಲ್ಲಿ ಕೂಡ ಮಾಡ್ಬೋದು. ಇದಾದ ನಂತರ ಈ ಅಕೌಂಟ್ ಓಪನಿಂಗ್ ಪ್ರೋಸೆಸ್ ನಡೀತದೆ. ಸೊ ಈ ಪ್ರೋಸೆಸ್ ಕಂಪ್ಲೀಟ್ ಆಗಲಿಕ್ಕೆ ಕೆಲವು ದಿನಗಳನ್ನು ತಗೊಳ್ಳುತ್ತೆ. ಸೊ ಈ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದ ನಂತರ ನಿಮ್ಮ ಅಕೌಂಟ್ ಓಪನ್ ಆಗುತ್ತೆ, ಹಾಗೆ ನಿಮಗೊಂದು ಪಾಸ್ಬುಕ್ ಅನ್ನು ಕೂಡ ಕೊಡಲಾಗುತ್ತೆ. ಈ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಪೇಮೆಂಟನ್ನು ನೀವು ಆನ್ಲೈನಲ್ಲೂ ಮಾಡ್ಬೋದು. ನೀವು ಮೊದಲನೇದಾಗಿ ಅಕೌಂಟ್ ಓಪನ್ ಮಾಡಲಿಕ್ಕೆ ನೀವು ಹತ್ತಿರದ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕಿಗೆ ಹೋಗಬೇಕಾಗುತ್ತೆ. ಆನ್ಲೈನಲ್ಲಿ ಓಪನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದು ಸಲ ಅಕೌಂಟ್ ಓಪನ್ ಆದ ನಂತರ ನೀವು ಪದೇ ಪದೇ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕಿಗೆ ವಿಸಿಟ್ ಮಾಡಬೇಕಾದ ಅಗತ್ಯ ಇಲ್ಲ. ನೀವು ಆನ್ಲೈನಲ್ಲೇ ಅದಕ್ಕೆ ಪೇಮೆಂಟನ್ನು ಮಾಡ್ಬೋದು. ಇದಕ್ಕೋಸ್ಕರ ನೀವೊಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದು ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಂತ. ಈ ಆ್ಯಪನ್ನು ನೀವು ಮೊದಲಿಗೆ ಡೌನ್ಲೋಡ್ ಮಾಡಬೇಕು. ಸೊ ನಿಮಗೆ ಈ ಆ್ಯಪಿನ ಲಿಂಕ್ ಬೇಕಾದರೆ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು. ನಾವು ಇದರ ಲಿಂಕನ್ನು ಕೊಟ್ಟಿದ್ದೇವೆ. ಈಗ ನಿಮ್ಮ ಡಿಸೈರ್ಡ್ ಅಮೌಂಟನ್ನು ನಿಮ್ಮ ಬ್ಯಾಂಕ್ ಅಕೌಂಟಿಂದ ನೀವು ಈ IPPB ಆ್ಯಪಿಗೆ ಟ್ರಾನ್ಸ್ಫರ್ ಮಾಡಬೇಕು. ಅಂದರೆ IPPB ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು. ಇದಾದ ನಂತರ ನೀವು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಪ್ರಾಡಕ್ಟ್ ಅನ್ನೋ ಪೇಜಿಗೆ ಹೋಗಿ ಅಲ್ಲಿ SSY ಅಕೌಂಟ್ ಅನ್ನುವ ಲಿಂಕನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದಾದ ನಂತರ ನೀವು ನಿಮ್ಮ SSY ಪಾಸ್ಬುಕ್ಕಲ್ಲಿ ಕೊಟ್ಟಂತಹ ಅಕೌಂಟ್ ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ IPPB ಆ್ಯಪನ್ನು ನೀವು ಕ್ರಿಯೇಟ್ ಮಾಡುವಾಗ ನಿಮಗೆ ಸಿಕ್ಕಿದಂತಹ ಕಸ್ಟಮರ್ ಐಡಿಯನ್ನು ಕೂಡ ಇಲ್ಲಿ ನೀವು ಫಿಲ್ ಇನ್ ಮಾಡಬೇಕಾಗತ್ತೆ. ಇದಿಷ್ಟು ಮಾಡಿ ನಿಮಗೆ ನೀವೆಷ್ಟು ಅಮೌಂಟನ್ನು ಹಾಕಬೇಕು ಅಂತ ಇದ್ದೀರೋ ಆ ಅಮೌಂಟನ್ನು, ಅಂದರೆ ಡೆಪಾಸಿಟ್ ಮಾಡಬೇಕಾಗಿರುವಂಥ ಅಮೌಂಟ್ ಹಾಗೂ ಡ್ಯುರೇಷನನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕು. ಇಷ್ಟಾದ ನಂತರ IPPBಯಿಂದ ಕನ್ಫರ್ಮೇಷನಿಗೆ ವೇಟ್ ಮಾಡಬೇಕು. ಸೊ IPPBಯಿಂದ ನಿಮ್ಮ ಟ್ರಾನ್ಸ್ಫರ್ ಸಕ್ಸಸ್ಫುಲ್ ಆಗಿದೆ ಅಂತ ನಿಮಗೆ ಕನ್ಫರ್ಮೇಷನ್ ಬಂದ ಕೂಡಲೇ ನಿಮ್ಮ ಪೇಮೆಂಟ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರ ನೀವು ಈಸಿಯಾಗಿ ಈ ಸ್ಕೀಮಲ್ಲಿ ಹಣವನ್ನು ಡೆಪಾಸಿಟ್ ಮಾಡ್ಬೋದು. ಈಗ ಇದರಿಂದ ಬರುವಂತಹ ಟ್ಯಾಕ್ಸ್ ಬೆನಿಫಿಟ್ಸ್ ಏನು ಅಂತ ನೋಡೋಣ. ಈ ಸ್ಕೀಮಲ್ಲಿ ಮಾಡಿದಂತಹ ಇನ್ವೆಸ್ಟ್ಮೆಂಟ್ ಇ ಇನ್ವೆಸ್ಟ್ಮೆಂಟ್ ಆಗಿದೆ. ಅಂದರೆ ನೀವು ಇನ್ವೆಸ್ಟ್ ಮಾಡಿದಂತಹ ಅಮೌಂಟ್ ಕೂಡ ಟ್ಯಾಕ್ಸಿಂದ ಎಕ್ಸಮ್ಟ್ ಆಗಿದೆ. ಅದರಲ್ಲಿ ಬರುವಂತಹ ಇಂಟ್ರೆಸ್ಟ್ ಕೂಡ ಟ್ಯಾಕ್ಸೇಷನಿಂದ ಎಕ್ಸಮ್ಟ್ ಆಗಿದೆ. ಅದೇ ಥರ ಮೆಚುರಿಟಿ ವ್ಯಾಲ್ಯೂ ಕೂಡ ಎಕ್ಸಮ್ಟೆಡ್ ಆಗಿದೆ. ಸೊ ನೀವು ಮಾಡುವಂತಹ ಇನ್ವೆಸ್ಟ್ಮೆಂಟ್ ಹಾಗೆ ನಿಮಗೆ ಸಿಕ್ಕುವಂಥ ಹಣ ಎಲ್ಲವೂ ಟ್ಯಾಕ್ಸ್ ಎಕ್ಸಮ್ಷನ್ ಎಂಜಾಯ್ ಮಾಡುತ್ತೆ. ಬಟ್ ಇದಕ್ಕೆ ಒಂದು ಲಿಮಿಟ್ ಇದೆ. ಅದು 1,50,000 ಆಗಿದೆ. ಅಂದರೆ ನೀವು ಪ್ರತಿ ವರ್ಷ ಈ ಸ್ಕೀಮಿಗೆ 50,000 ಇನ್ವೆಸ್ಟ್ ಮಾಡ್ತಾ ಇದ್ರೆ ಈ 50,000 ನಿಮಗೆ ಟ್ಯಾಕ್ಸ್ ಎಕ್ಸಮ್ಷನ್ ಸಿಗುತ್ತೆ. ಸೊ ನೀವೀಗ ಕೇಳ್ಬೋದು, ನಿಮಗೆ 2 ಹೆಣ್ಣು ಮಕ್ಕಳಿದ್ದು 2 SSY ಅಕೌಂಟ್ ಇದ್ದರೆ ನಿಮ್ಮ ಟೋಟಲ್ ಎಕ್ಸಮ್ಷನ್ ಲಿಮಿಟ್ 3 ಲಕ್ಷವ ಅಂತ. ಅದು ಸಾಧ್ಯ ಆಗೋದಿಲ್ಲ. ಅಂದರೆ ನಿಮಗೆ 2 ಹೆಣ್ಣು ಮಕ್ಕಳಿದ್ದು 2 ಅಕೌಂಟ್ ಇದ್ದರೂ ಕೂಡ ನಿಮ್ಮ ಟೋಟಲ್ ಎಕ್ಸಮ್ಷನ್ ಲಿಮಿಟ್ 1.5 ಲಕ್ಷವೇ ಆಗಿರ್ತದೆ. ಸೊ ನೀವೀಗ ಕೇಳ್ಬೋದು, ಹಾಗಾದರೆ SSY ಅಕೌಂಟಿಗೂ PPF ಹಾಗೂ ಫಿಕ್ಸ್ಡ್ ಡೆಪಾಸಿಟಿಗೂ ಏನು ಡಿಫ್ರೆನ್ಸ್ ಇದೆ, ಎರಡು ಸೇಮ್ ಆಗುತ್ತಲ್ವಾ ಅಂತ. ಸೊ ಈಗ ನಾವು PPF ಅಕೌಂಟಿಗೆ ಮತ್ತು SSY ಅಕೌಂಟಿಗೆ ಇರುವಂತಹ ಡಿಫ್ರೆನ್ಸನ್ನು ನೋಡೋಣ. PPF ಹಾಗೂ SSY ಸ್ಕೀಮ್ ಎರಡೂ ಕೂಡ ಬ್ರಿಲಿಯಂಟ್ ಸ್ಕೀಮ್ಸ್ ಆಗಿದೆ. ಯಾಕಂದರೆ ನಿಮಗೆ ಎರಡು ಸ್ಕೀಮಲ್ಲಿ ಕೂಡ ಇ ಸ್ಟೇಟಸ್ ಅಪ್ಲೈ ಆಗುತ್ತೆ. ಅಂದರೆ ಮೆಚುರಿಟಿ ವ್ಯಾಲ್ಯೂ, ಇಂಟ್ರೆಸ್ಟ್ ವ್ಯಾಲ್ಯೂ ಹಾಗೆ ಇನ್ವೆಸ್ಟ್ಮೆಂಟ್ ಮೂರು ಕೂಡ ಎಕ್ಸೆಂಪ್ಟೆಡ್ ಆಗಿದೆ. ಎರಡೂ ಸ್ಕೀಮಲ್ಲಿ ನಿಮಗೆ 1.5 lakhs ತನಕ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ. ಆದರೆ PPF ಅಕೌಂಟನ್ನು ಯಾರು ಬೇಕಾದರೂ ಓಪನ್ ಮಾಡ್ಬೋದು. ಆದರೆ SSY ಅಕೌಂಟನ್ನು ಗರ್ಲ್ ಚೈಲ್ಡ್ ಮಾತ್ರ ಓಪನ್ ಮಾಡ್ಬೋದಾಗಿದೆ. ಬಟ್ ಒಂದು ಮೇಜರ್ ಡಿಫ್ರೆನ್ಸ್ ಈ ಎರಡು ಸ್ಕೀಮಲ್ಲಿ ಇರುವಂಥದ್ದು, PPF ಅಕೌಂಟಲ್ಲಿ ಇಂಟ್ರೆಸ್ಟ್ ರೇಟ್ 7.1% ಪರ್ ಆ್ಯನಮ್ ಇದೆ. ಅದೇ SSY ಸ್ಕೀಮಲ್ಲಿ 8% ಪರ್ ಆ್ಯನಮ್ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಇಂಟ್ರೆಸ್ಟನ್ನು ನೋಡಿದ್ರೆ ನಾವು SSY ಅಕೌಂಟ್ ಸ್ವಲ್ಪ ಜಾಸ್ತಿ, ವರ್ಷಕ್ಕೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟನ್ನು ಕೊಡುತ್ತೆ. ಅದೇ ನಾವು ಲೋನ್ ಪರ್ಸ್ಪೆಕ್ಟಿವಿಂದ ನೋಡಿದ್ರೆ PPF ಅಕೌಂಟಿಂದ ಲೋನನ್ನು ತೆಗಿಬೋದು. ಆದರೆ SSY ಅಕೌಂಟಿಂದ ನಿಮಗೆ ಲೋನ್ ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ಥರ PPF ಅಕೌಂಟನ್ನು 5 ವರ್ಷದ ನಂತರ ನೀವು ವಿಡ್ರಾ ಮಾಡ್ಬೋದು. ಆದರೆ SSY ಅಕೌಂಟಲ್ಲಿ ಇರುವ ಹಣವನ್ನು ವಿಡ್ರಾ ಮಾಡಬೇಕಾದ್ರೆ ನಿಮಗೆ ಹೆಣ್ಣು ಮಗುವಿಗೆ ಅಟ್ಲೀಸ್ಟ್ 18 ವರ್ಷ ಅಥವಾ SLC ಪಾಸ್ ಆಗಿರಬೇಕಾಗುತ್ತೆ. ಈ ಎರಡು ಸ್ಕೀಮ್ಗಳಲ್ಲಿ ಪ್ರೋಸ್ ಹಾಗೂ ಕಾನ್ಸ್ ಇದೆ. ಎರಡು ಸ್ಕೀಮ್ಗಳನ್ನು ಸೆಂಟ್ರಲ್ ಗೌರ್ಮೆಂಟೇ ರೆಗ್ಯುಲೇಟ್ ಮಾಡೋದ್ರಿಂದ ಇದು ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್ ಆಗಿದೆ. ಆದರೆ ಇಲ್ಲಿ ಮ್ಯಾಟರ್ ಆಗುವಂಥದ್ದು ನಾವು ಯಾವ ಪರ್ಪಸ್ಸಿಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ಅನ್ನುವಂಥದ್ದು. PPF ಅಲ್ಲಿ ಯಾರು ಬೇಕಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆದರೆ SSY ಸ್ಕೀಮ್ ಪರ್ಟಿಕ್ಯುಲರ್ಲಿ ಹೆಣ್ಣು ಮಕ್ಕಳ ಅಭಿವೃದ್ಧಿಗೋಸ್ಕರ ಮಾಡಿದಂತಹ ಸ್ಕೀಮ್ ಆಗಿದೆ. ಫೈನಲ್ ಆಗಿ ಹೇಳೋದಾದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಣು ಮಗುವಿನ ಫಿನಾನ್ಷಿಯಲ್ ಫ್ಯೂಚರನ್ನು ಸೆಕ್ಯೂರ್ ಮಾಡಲಿಕ್ಕೋಸ್ಕರ ಇರುವಂತಹ ಯೋಜನೆಯಾಗಿದೆ. ಸೊ ಈ ಸ್ಕೀಮಿಗೆ ಸೋವರಿನ್ ಗ್ಯಾರಂಟಿ ಇದೆ, ಹಾಗೆ ಇ ಸ್ಟೇಟಸ್ ಇದೆ. ಅದೇ ಥರ ಮಗುವಿನ ಎಜುಕೇಷನ್ ಹಾಗೂ ಮದುವೆಯ ಡ್ರೀಮನ್ನು ಇದು ಸಪೋರ್ಟ್ ಮಾಡುತ್ತೆ.
ಅದಲ್ಲದೆ ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಕಂಪೌಂಡಿಂಗ್ ಬೆನಿಫಿಟ್ ಕೂಡ ನಮಗೆ ಸಿಗುತ್ತೆ. ಸೊ ಇದಿಷ್ಟು ಸುಕನ್ಯಾ ಸಮೃದ್ಧಿ ಯೋಜನೆ ಸ್ಕೀಮ್ನ ಬಗ್ಗೆ ಇರುವಂತಹ ಇನ್ಫಾರ್ಮೇಷನ್. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ಸ್ಕೀಮಿನ ಬಗ್ಗೆ ಇನ್ಫಾರ್ಮೇಷನ್ ಬೇಕಿರುವವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸೊ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಸೊ ಮತ್ತೆ ಬರ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.